ಸರ್, ಈಗ ಕೋವಿಡ್ ಫಸ್ಟ್ FIR ಆಗಿರುತ್ತೆ, ಬಿಜೆಪಿಯವರು ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದು ರಾಜಕೀಯ FIR ಇಲ್ಲ ಅಂತ. ಇಲ್ಲ, ಅಲ್ಲಿ ಆ ಸಂದರ್ಭದಲ್ಲಿ ಕೋವಿಡ್-19ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನ ಯಾರು ನಾವೇ ಹೇಳಿದ್ದೀವ? ಜಸ್ಟಿಸ್ ಕುನ್ನಾ ಅವರ ತನಿಖೆಯಲ್ಲಿ, ಅವರ ವರದಿಯಲ್ಲಿ ಬಂದಿರತಕ್ಕಂಥದ್ದು. ನಾವ್ಯಾರೋ ಹೇಳಿದ್ದಾರೆ ಅಂದರೆ ಓಕೆ, ರಾಜಕೀಯ ಮಾಡ್ತಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳೋದು ಸಹಜ. ಆದರೆ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಒಂದೊಂದು ಸೆಕ್ಷನನ್ನು ಕೂಡ ಅವರು ಭಾಳ ಡೀಟೇಲ್ ಆಗಿ ನೋಡಿದ್ದಾರೆ. ಮಾಸ್ಕ್ಸಲ್ಲಿ ಪರ್ಚೇಸ್ ಮಾಡುವಾಗ ಆ ಕಿಟ್ಗಳು ಇದ್ದಲ್ಲ, ಆ ಕಿಟ್ಗಳಲ್ಲಿ ಪರ್ಚೇಸ್ ಮಾಡುವಾಗ, ಆಮೇಲೆ ಆಕ್ಸಿಜನರೇಟರ್ನ ಪರ್ಚೇಸ್ ಮಾಡುವಾಗ, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ, ಆಮೇಲೆ ಬೇರೆ ಮೆಡಿಸಿನ್ಸ್ಗಳು ಪರ್ಚೇಸ್ ಮಾಡುವಾಗ, ಈ ಎಲ್ಲ ಒಂದೊಂದನ್ನು ಸಪರೇಟಾಗಿ ಮಾಡಿದ್ದಾರೆ. ಅದನ್ನು ಈಗ ನಾವು FIR ಹಾಕಿ ಆ ಇಲಾಖೆಯವರು FIR ಹಾಕಲೇಬೇಕಾಗ್ತದೆ. ಯಾಕೆಂದರೆ ಅವರು ಇಲ್ಲಾಂದ್ರೆ ಅವ್ರ ಜವಾಬ್ದಾರಿ ಆಗ್ತಾರೆ. ಅದನ್ನು ಅವ್ರು FIR ಹಾಕಿದರೆ ತಪ್ಪು ಅಂತಂದರೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ? ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನು ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಸರ್ಕಾರ ತಗೊಳ್ಬೇಕು. ಅದಕ್ಕೆ ನಾವು ಹಿಂದೆನೇ ಮುಖ್ಯಮಂತ್ರಿಗಳು ಹೇಳಿದರು, ನಾನು ತನಿಖೆ ಮಾಡಿಸ್ತೇನೆ ಇದ್ರ ಬಗ್ಗೆ ಅಂತೇಳಿ. ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೆಲ್ಲ ಹಿಂದೆಲ್ಲ ನಾವು ಹೇಳಿದ್ವಿ. ಅದನ್ನು ಈಗ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬಂದಿದೆ. ಜಸ್ಟಿಸ್ ಕುನ್ನಾ ಅವ್ರದ್ದು ಇನ್ನೂ ಡೀಟೇಲ್ ಆಗಿ ಅದನ್ನು ನೋಡ್ತೇವೆ. ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಅದನ್ನು ನೋಡಿ ಆಮೇಲೆ ಕ್ರಮ ತಗೊಳ್ಳೋದು. ಕೇವಲ ಅಧಿಕಾರಿಗಳ ಹೆಸರು ಮಾತ್ರ ಇದೆ, ಯಾವುದೇ ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿಲ್ಲ ಅನ್ನೋದು ಆರೋಪ. ಅಲ್ಲ, ಅಲ್ಲಿ ಏನು ಬಂದಿದೆ, ಆ ತನಿಖೆ ವರದಿಯಲ್ಲಿ ಏನು ಬಂದಿದೆ ಅದನ್ನು ರಾಜಕಾರಣಿಗಳದ್ದು ಬಂದರೆ ಅದನ್ನು ಹೊರಗಡೆ ತರ್ತೀವಿ. ಅದನ್ನು ಮುಚ್ಚಿಡೋ ಅಂಥ ಪ್ರಶ್ನೆ ಏನಿದೆ? ಯಾರು ರಾಜಕಾರಣಿಗಳು ಒಂದು ವೇಳೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅಥವಾ ಅವರು ಪರ್ಚೇಸ್ ಮಾಡೋದಕ್ಕೆ ನೇರವಾಗಿ ಅವರೇ ಏನಾದರೂ ಕೂಡ ಭಾಗಿಗಳಾಗಿದ್ದರೆ ಅದನ್ನೆಲ್ಲ ಹೊರಗಡೆ ಬರುತ್ತೆ. ಇದು ಮೇಲೆ ಫಸ್ಟ್ ಸ್ಟೆಪ್ ಇದು. ಸರ್, ದೇಶದಲ್ಲಿ ಸಂವಿಧಾನ ಹಾಳಾಗಲಿಕ್ಕೆ ಕಾಂಗ್ರೆಸ್ ಅಂದರೆ ನೆಹರು ಅವರ ಕಾಲದಿಂದಲೂ ಕೂಡ ಇದೆ ಅಂತ ಈಗ ಮೋದಿ ಅವರು ವಿದೇಶದಲ್ಲಿ ಕೂಡ ವಾಗ್ದಾಳಿ ಮಾಡ್ತಾ ಇದ್ದಾರೆ. ನೋಡಿ, 75 ವರ್ಷ ಕಳೆದುಬಿಟ್ಟಿದ್ದೀವಿ ಇಂಡಿಪೆಂಡೆನ್ಸ್ ಆಗಿ. 1950ರಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡಿರತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ನಾವು ಒಂದು ರೀತಿಯಲ್ಲಿ ಟೈಮ್ ಟೆಸ್ಟೆಡ್ ಅಲ್ವಾ ನಮ್ಮ ಸಂವಿಧಾನ? ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಂತ ಮಾತಾಡ್ತಾರೆ. ಅದರ ಬಗ್ಗೆ ಅನೇಕ ಅಧ್ಯಯನಗಳಾಗಿದ್ದಾವೆ. ಬೇಕಾದಷ್ಟು ಜನ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನನ್ನೇ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿಂದ ಹಾರ್ವರ್ಡಿಂದ ಬಂದಿದ್ದಾರೆ, ನೀವು ಬೇರೆ ಬೇರೆ UK ಇಂದ ಬಂದಿದ್ದಾರೆ. ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಟೈಮ್ ಟೆಸ್ಟೆಡ್ ಒನ್, ಹೇಗೆ ಸಕ್ಸಸ್ ಆಯಿತು ಅಂತೇಳಿ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಕೂಡ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದನೇ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಾವು ಬೇರೆ ಭಾಷೆ ಮಾತಾಡ್ತೀವಿ, ಬೇರೆ ಸಂಸ್ಕೃತಿ ಇದೆ, ಮತ್ತು ಬೇರೆ ಬೇರೆ ಬಟ್ಟೆ ಹಾಕ್ತೀವಿ, ಬೇರೆ ಬೇರೆ ಊಟ ಮಾಡ್ತೀವಿ, ಆದರೂ ನಾವು ಒಂದಾಗಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಸಂವಿಧಾನ. ಅದನ್ನೇ ಇವರು ಪ್ರಶ್ನೆ ಮಾಡೋದಕ್ಕೆ ಹೊರಟ್ರೆ ಯಾರು ಹೇಳಿದ್ಯಾರು? ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದವರು ಯಾರು? ಭಾರತೀಯ ಜನತಾ ಪಾರ್ಟಿಯ ಸಂಸದರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಇಡೀ ದೇಶದಲ್ಲಿ ಆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅದ್ರ ಬಗ್ಗೆ ಪ್ರಶ್ನೆ ತೆಗಿತಾರೆ. ಕಾಂಗ್ರೆಸ್ನವರು ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಇದು ಮಾಡಿದ್ದಾರೆ ಅಂತೇಳಿ ನೆಹರು ಅವರ ಮೇಲೆ ಆಪಾದನೆ ಮಾಡೋದಾದರೆ, ನೆಹರು ಮಾಡಿದ 10% ಕೆಲಸ ನರೇಂದ್ರ ಮೋದಿ ಅವರು ಮಾಡೋದಕ್ಕೆ ಆಗಿಲ್ಲ ಇನ್ನೂ ಕೂಡ. ಈ ದೇಶದಲ್ಲಿ ಅನೇಕ ಪಬ್ಲಿಕ್ ಅಂಡರ್ಟೇಕಿಂಗ್ಸು ಅವುಗಳನ್ನೆಲ್ಲ ಕಟ್ಟಿದವರು ಯಾರು? ನೆಹರೂರವರ ದೂರದೃಷ್ಟಿ. ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಇಲ್ಲಿಯವರೆಗೂ ಅದನ್ನು ತಗೊಂಡು ಬಂದರು. ಇವರು ಅದನ್ನು ಬದಲಾಯಿಸಿ ಪ್ಲಾನಿಂಗ್ ಕಮಿಷನ್ ಇದ್ದದ್ದನ್ನು ತಗೊಂಡೋಗಿ ನೀತಿ ಇದು ಮಾಡೋದಕ್ಕೆ ಹೊರಟ್ಬಿಟ್ರು. ಇದೆಲ್ಲ ಅವರು ಈ ದೇಶದ
ಬೆಳವಣಿಗೆಗೆ ಅವ್ರದ್ದೇನು ಕೂಡ ಕಾಂಟ್ರಿಬ್ಯೂಷನ್ನು ಇಲ್ಲ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ. ನಾಳೆ 3 ದಿನ ಏನು ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚೆ ಆಗುತ್ತೆ ಮತ್ತೆ ಇಲ್ಲ, ಮೊದಲನೇ 3 ದಿನ ಸ್ಪೀಕರ್ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ. 3 ದಿವಸ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಬೇರೆ ತಗೊಳ್ಳೋಣ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಈಗಾಗಲೇ. ಸರ್, ಪ್ರಮುಖವಾಗಿ ರೈತರ ಸಮಸ್ಯೆ ಚರ್ಚೆ ಆಗ್ತಿಲ್ಲ ಅಂತ ನಾಳೆ ಬೆಳಗಾವಿ ಚಲೋ ಮಾಡಕ್ಕೆ ರೈತರ ಸಂಘದವರು ಅಲ್ಲ, ನಾಳೆನೆ ಮಾಡ್ಬೋದಲ್ಲ. ನಾಳೆ ಉತ್ತರ ಕರ್ನಾಟಕದ ರೈತರ ಬಗ್ಗೆನೂ ಮಾಡ್ಬೋದು. ಯಾರು ಬೇಡ ಅಂದಿದ್ದಾರೆ? ಈಗ ಪಹಣಿಯಲ್ಲಿ ಇಲ್ಲಿವರೆಗೂ ವಕ್ಫ್ ಅಂತ ಬರ್ತಾ ಇದೆ ಸರ್. ಈಗ ಕರ್ನಾಟಕ ಸರ್ಕಾರ ಅನ್ನೋಂಥದ್ದು ಹೊಸದಾಗಿ ಮೆನ್ಷನ್ ಆಗಿದೆ ಅನ್ನೋ ಆರೋಪ ಕೂಡ ಇದೆ ಸರ್. ಅದು ಯಾವ ಅದಕ್ಕೆ ಯಾಕ್ರಿ ಆರೋಪ? ಸರ್ಕಾರಕ್ಕೆ ಆಸ್ತಿ ಸರ್ಕಾರದ ಹೆಸರಿಗೆ ಬರುತ್ತೆ ಅಂದ್ರೆ ಅದಕ್ಕೂ ಆರೋಪ ಮಾಡ್ತೀವಿ ಅಂದ್ರೆ, ಎಲ್ಲದಕ್ಕೂ ಆರೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೇನು ಮೀನಿಂಗ್ಲೆಸ್. ಸರ್ಕಾರ ಅಲ್ಟಿಮೇಟ್. ಸರ್ಕಾರಕ್ಕೆ ಬಂದಿದೆ ಆಸ್ತಿ ಅಂದರೆ ಅದು ಸಂತೋಷ ಪಡಬೇಕು ಅವರು. ಅದು ಬಿಟ್ಟು ಅದಕ್ಕೂ ಒಂದು ಅಲಿಗೇಷನ್ ಮಾಡಿದರೆ ಅದು ಯಾವ ನ್ಯಾಯ ಅದು?